ನಮಸ್ತೆ. ನನ್ನ ಹೆಸರು ಕುಪ್ಪಸ್ಟ್. ವಿವೇಕಾನಂದ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಅದೊಂದು ಹಳ್ಳಿಯ ದಾರಿ. ಸಾಕಷ್ಟು ಜನ ಅಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ. ಅಲ್ಲಿ ಒಬ್ಬ ಹುಡುಗಿ, ಅಂತ ದೊಡ್ಡವಳೇನಲ್ಲ, ಒಂದು ಮಗುವನ್ನು ಬಗಲಲ್ಲಿಟ್ಟುಕೊಂಡು ಆಕೆನೂ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಇದನ್ನೇ ಒಬ್ಬ ಅಜ್ಜ ನೋಡ್ತಾರೆ. ಅಜ್ಜ ಆಕೆ ಹಿಂದಿಂದ ಫಾಲೋ ಮಾಡ್ತಾ ಇರ್ತಾರೆ. ಅಜ್ಜ ನೋಡಿ ಕೇಳ್ತಾರೆ ಆಕೆಗೆ, ಏನಮ್ಮ ನೀನೇ ಸಣ್ಣಕ್ಕಿದ್ದಿ, ಅದ್ರ ಜೊತೆಗೆ ಮಗುವನ್ನು ಬಗಲಿಗೆ ಇಟ್ಕೊಂಡು ಹೋಗ್ತಾ ಇದ್ದಿ, ನಿಮಗೆ ಭಾರ ಅನ್ಸಲ್ವಾ ಅಂತ. ಆಕೆ ಒಂದು ಮಾತು ಹೇಳ್ತಾ ಅಷ್ಟೇ, ನನ್ನ ತಮ್ಮ ಅಂದ್ಲು. ಮತ್ತೆ ಸ್ವಲ್ಪ ಮುಂದೆ ಹೋಗ್ಕೊಳ್ಳೆ ಅಜ್ಜನಿಗೆ ಅನಿಸುತ್ತೆ, ಎಷ್ಟೋ ತ್ರಾಸು ತಗೋತಾ ಇದ್ದಾಳೆ ಈಕಿ, ಏನಮ್ಮ ಇಷ್ಟು ದೂರ ಬಂದಿದ್ದಿ, ಸೊ ನಿನಗೆ ಭಾರ ಅನ್ಸಲ್ವಾ ಮಗು. ಮತ್ತೆ ಹೇಳ್ತಾಳೆ ಆಕಿ, ನನ್ನ ತಮ್ಮ ಅಂದ್ಲು. ಮತ್ತೆ ಎಲ್ಲ ಬಿಸಿಲು ಏರ್ತಾ ಇದೆ, ಸಾಕಷ್ಟು ದೂರ ಬಂದಿದ್ದಾಳೆ, ಇನ್ನೂ ನಡ್ಕೊಂಡು ಹೊಂಟಿದ್ದಾಳೆ. ಅವಾಗ ಅಜ್ಜ ಕೇಳಿದ್ರು ಮತ್ತೆ ಪುನಃ, ಅಲ್ಲ ಬಿಸಿಲು ಏರ್ತಾ ಇದೆ, ನಿಮಗೆ ಸುಸ್ತಾಗಲ್ವಾ, ಸೊ ನಿಮಗೆ ಭಾರ ಆಗಲ್ವಾ. ಅದಕ್ಕೆ ಆಕೆ ಹೇಳ್ತಾಳೆ, ತಾತ ನನ್ನ ತಮ್ಮ ಇರೋದ್ರಿಂದ, ನಮಗೆ ಬೇಕಾದವರು ಇರೋದ್ರಿಂದ ನನಗೆ ಹೆಂಗೆ ಭಾರ ಆಗುತ್ತೆ, ಅವನು ನನ್ನ ಪ್ರೀತಿಯಿಂದ ನನ್ನ ತಮ್ಮ ಅವನು, ಅದಕ್ಕೆ ನನಗೆ ಭಾರ ಅನಿಸಲ್ಲ. ಎಷ್ಟು ಸಲ ಹೇಳಬೇಕು ನಿಮಗೆ ನನ್ನ ತಮ್ಮ ಅಂಥೇಳಿ ಅಜ್ಜನಿಗೆ ಸ್ವಲ್ಪ ಜೋರು ಮಾತಾಡಿ ಹೇಳ್ತಾಳೆ. ಆವಾಗ ಅಜ್ಜನಿಗೆ ಅನಿಸುತ್ತೆ, ಹೌದಲ್ಲ, ಎಲ್ಲಿ ಪ್ರೀತಿ ಇದೆ, ಎಲ್ಲಿ ನನ್ನದು ಅಂತಿದೆ, ಅಲ್ಲಿ ಭಾರ ಆಗಲ್ಲ. ಎಲ್ಲಿ ಪ್ರೀತಿ ಇಲ್ಲ, ನನ್ನದು ಅಂತೇನಿಲ್ಲ, ಇದು ಇನ್ಯಾರದ್ದು ಕೆಲಸ ಇದು, ಸೊ ಅದರಲ್ಲಿ ಆಸಕ್ತಿ ಇಲ್ಲ, ಆವಾಗ ನಮಗೆ ಅದು ಭಾರ ಅನಿಸುತ್ತೆ. ಅದಕ್ಕೆ ಯಾವುದೇ ಕೆಲಸವನ್ನು ನನಗೆ ಮಾಡಬೇಕಾದ್ರೆ ಅದರಲ್ಲಿ ಆಸಕ್ತಿ ಇರಬೇಕಾಗುತ್ತೆ, ಇನ್ವಾಲ್ವ್ಮೆಂಟ್ ಇರಬೇಕಾಗುತ್ತೆ, ಅದು ನನ್ನದೇ ಅಂತಕ್ಕಂಥ ಭಾವನೆ ಇದ್ದು ನಾನು ಕೆಲಸ ಮಾಡಿದಾಗ ಅದು ಭಾರ ಆಗಲ್ಲ. ಸೊ ವಿವೇಕಾನಂದ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನೆಲ್ ಇದೆ, ವಿವೇಕಾನಂದ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಸಾಕಷ್ಟು ಇಂಥ ಆಧ್ಯಾತ್ಮಿಕ ಸಂಸ್ಕಾರ ಕೊಡ್ತಕ್ಕಂಥ ವಿಡಿಯೋಗಳು ಅದರಲ್ಲಿದೆ. ಸೊ ನೀವು ಲೈಕ್ ಮಾಡಿರಿ, ಬೇರೆಯವರಿಗೂ ಅದನ್ನು ವರ್ಗಾವಣೆ ಮಾಡಿರಿ. ಧನ್ಯವಾದಗಳು.